ನಮಸ್ಕಾರ ಸ್ನೇಹಿತರೆ, ನಾನು ಮೃತ್ಯುಂಜಯ ಇವತ್ತು ಒಂದು ಶಿಫ್ಟ್ ನಿಮ್ಮೆಲ್ಲರೂ ಸ್ವಾಗತ. ಸೊ ನಾವಿವತ್ತು ನೆಕ್ಸಸ್ ಕೋರಮಂಗಲ ಮಾಲಲ್ಲಿ ಇದ್ದೀವಿ. ನಿಮಗೆ ಬ್ಯಾಕ್ಗ್ರೌಂಡ್ ಅಲ್ಲಿ ಕಾಣ್ತಾ ಇರ್ಬೋದು ಯಾವ ಒಂದು ಪರ್ಟಿಕ್ಯುಲರ್ 2 ಹಾಟ್ ಬೈಕ್ಸ್. ಸೊ 2 ಸ್ಪೆಷಲ್ ಕಲರ್ ಅಲ್ಲಿ ನಮಗೆ Aprilia RS 457 ಇದೆ. ನೀವು ನಮ್ಮ ಚಾನಲ್ಗೆ ಹೊಸ ಬಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಸೊ ನಾನು ಫ್ಯೂಚರ್ ಹಾಕೋ ವಿಡಿಯೋಸ್ ನಿಮಗೆ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಸೊ ಬನ್ನಿ ಇವತ್ತು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಬ್ಯಾಂಗ್ಳೂರಲ್ಲಿರೋದು ಇದೇ 2 ಗಾಡಿ. ಸೊ ನೀವೇನಾದರೂ ಒಂದು Aprilia RS 457ನ ಒಂದು ರಿವ್ಯೂ ಅಥವಾ ಒಂದು ಬೈಕ್ನ ಡೈಮೆನ್ಷನ್ಸು ಮತ್ತು ಯಾವ ರೀತಿ ಆಗಿದೆ, ಒಂದು ಫಿಸಿಕಲ್ ಲುಕ್ಕಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ವಿಟ್ನೆಸ್ ಮಾಡಬೇಕಂತ ಇದ್ದರೆ ನೀವು ನೆಕ್ಸಸ್ ಕೋರಮಂಗಲಕ್ಕೆ ಬಂದು ಈ ಒಂದು ಗಾಡಿಯ ಒಂದು ಫಿಸಿಕಲ್ ಓವರ್ ವ್ಯೂನ ಮಾಡ್ಬೋದು. ನಾನು ಫಸ್ಟ್ ಟೈಮ್ ಅದೇ ಕೇಳಿದೆ ಎಕ್ಸಾಸ್ಟ್ ಬಗ್ಗೆ. ಸೊ ಮಾಲಲ್ಲಿ ಇರೋದ್ರಿಂದ ಎಕ್ಸಾಸ್ಟ್ನ ತೋರ್ಸೋಕ್ಕೆ ಯಾವುದೇ ರೀತಿಯಾದಂಥ ಒಂದು ಚಾನ್ಸಸ್ ಇಲ್ಲ. ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಮತ್ತು ಗಾಡಿಯ ಓವರ್ ಆಲ್ ಡಿಸೈನು ಆ್ಯಂಡ್ ಫೇರಿಂಗ್ಸು ಮತ್ತು ಅದ್ರ ಜೊತೆಗಿರೋ ಸ್ಪೆಸಿಫಿಕೇಶನ್ಸು ಎಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಫಾಲ್ಕಾನ್ ಮೊಬೈಕಾನ್ಸ್ ಈ ಒಂದು ರಿವ್ಯೂ ಯೂನಿಟು ಮತ್ತು ಒಂದು ಡಿಸ್ಪ್ಲೇ ಯೂನಿಟ್ನ ಪ್ರೊವೈಡ್ ಮಾಡೋದಕ್ಕೆ. ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಡಿಸ್ಪ್ಲೇಗೆ ಇರೋದು ಎರಡು ಕಲರು. ಸೊ ಫಸ್ಟ್ ಒನ್ ಬಂದು ರೇಸಿಂಗ್ ಸ್ಟ್ರೈಪ್ಸು ಮತ್ತು ಸೆಕೆಂಡ್ ಒನ್ ಬಂದು ಪ್ರಿಸ್ಮ್ಯಾಟಿಕ್ ಡಾರ್ಕು. ಸೊ 2 ಕಲರ್ನ ನಿಮಗೆ ಓವರ್ ವ್ಯೂವನ್ನು ತೋರಿಸ್ತೀನಿ. ಆ್ಯಂಡ್ ವೈಟ್ ಕಲರ್ ಇಲ್ಲಿ ಇಲ್ಲ. ವೈಟ್ ಕಲರ್ ಬಂದಮೇಲೆ ನಾವು ಶೋರೂಮಲ್ಲಿ ಹೋಗಿ ಕೂಡ ವಿಸಿಟ್ ಮಾಡೋಣ ಯಾವ ರೀತಿ ಇದೆ ಅಂತ. ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ನಮಗೆ 2 ಕಲರ್ ಇದೆ. ಸೊ ಫಸ್ಟ್ ಇದು ಬಂದು ರೇಸಿಂಗ್ ಸ್ಟ್ರೈಪ್ಸು. ಸೊ ರೇಸಿಂಗ್ ಸ್ಟ್ರೈಪ್ಸಲ್ಲಿ ಕಂಪ್ಲೀಟಾಗಿ ನಮಗೆ ಒಂದು ಸ್ಪೋರ್ಟಿ ಡಿಸೈನ್ ಸಿಗುತ್ತೆ. ನೀವು ಸೈಡಲ್ಲಿ ಕೂಡ ನೋಡ್ತಿರ್ಬೋದು, ಎಲ್ಲ ಕಡೆ ಸ್ಟ್ರೈಪ್ಸ್ ಇದೆ. ಇಲ್ಲೊಂದು ಮೇಜರ್ ಚೇಂಜ್ ಇದೆ ಈ 2 ಗಾಡಿಗಳಿಗೆ. ಇದು ಸ್ಪೆಷಲ್ ಎಡಿಷನ್ನು. ಇದರಲ್ಲಿ ನಿಮಗೆ ಟೈರ್ ರಿಮ್ಮು ರೆಡ್ ಕಲರಲ್ಲಿ ಬರುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ ಇದೆ, ಅದ್ರ ಜೊತೆಗೆ ರೆಡ್ ಸ್ಟ್ರೈಪ್ಸ್ ಆಲ್ ಓವರ್ ದ ವೀಲ್ ಇದೆ. ಇದು ಬಂದು ಕಂಪ್ಲೀಟ್ ಆಗಿ ರೇಸಿಂಗ್ ಸ್ಟ್ರೈಪ್ಸ್ ಏನಿದೆ ಇದು ಒಂದು ನಿಮಗೆ ರೇಸ್ ಎಡಿಷನಲ್ಲಿ ಸಿಗುತ್ತೆ. ಸೊ ಫ್ರಂಟ್ ಇಲ್ಲಿಂದ ನೋಡ್ತಿರ್ಬೋದು ನೀವು ಯಾವ ರೀತಿಯಾಗಿ ಡಿಸೈನ್ ಇದೆ ಅಂತ. ಸೊ ಇಲ್ಲಿ ಕೂಡ ನಿಮಗೆ Aprilia ಒಂದು ಲೋಗೋ ಸಿಗುತ್ತೆ. ಬಟ್ ಈ ಸೈಡಲ್ಲಿ ನಿಮಗೆ ಒಂದು ಪ್ಲೇನ್ ಇದೆ, ಯಾವುದೇ ರೀತಿಯಾದಂಥ ಡಿಸೈನ್ ಅದು ಇಲ್ಲ. ಸೊ ಎರಡನ್ನೂ ನೀವು ಸೈಡ್ ಬೈ ಸೈಡ್ ನೋಡಿದಾಗ ನಿಮಗೆ ಒಂದು ಡಿಸೈನ್ ಎಲಿಮೆಂಟ್ಸಲ್ಲಿ ಚೇಂಜ್ ಇದೆ. ಫಸ್ಟ್ ಒನ್ ಬಂದು ಇದು ರೇಸಿಂಗ್ ಎಡಿಷನಲ್ಲಿ ಬ್ಲ್ಯಾಕ್ ಕಲರ್ ವೀಲ್ಸು, ಅದರ ಜೊತೆಗೆ ನಿಮಗೆ ರೆಡ್ ಸ್ಟ್ರೈಪ್ ಸಿಗುತ್ತೆ ಮತ್ತು ಇದರಲ್ಲಿ ಕಂಪ್ಲೀಟ್ ರೆಡ್ ಕಲರ್ನ ಒಂದು ವೀಲ್ ಸಿಗುತ್ತೆ, ಅಲೋ ವೀಲ್ಸು. ಸೊ ಬನ್ನಿ ಫ್ರೆಂಡ್ಸ್, ಈಗ ಗಾಡಿ ಒಂದು ಸ್ಪೆಸಿಫಿಕೇಶನ್ ನೋಡೋಣ. ಇನ್ನು ನಿಮಗೆ ಇಂಜಿನ್ ಬಗ್ಗೆ ಹೇಳೋದಾದ್ರೆ 2 ಪ್ಯಾರಲಲ್ ಫಾರ್ವರ್ಡ್ ಫೇಸ್ ಇಂಜಿನ್, ಅದರ ಜೊತೆಗೆ ಲಿಕ್ವಿಡ್ ಕೂಲ್ಡ್ ಇಂಜಿನ್, ರೈಡ್ ಬೈ ವೈರ್ ಸಿಸ್ಟಮ್ ಸಿಗುತ್ತೆ. ಇನ್ನು ಡಿಸ್ಪ್ಲೇಸ್ಮೆಂಟ್ ಬಂದು 457 cc ಮತ್ತು ಬೋರ್ ಅಂಡ್ ಸ್ಟ್ರೋಕ್ ಬಂದು 69 × 61.1 mm. ಇನ್ನು ಪವರ್ ಬಗ್ಗೆ ಮಾತಾಡೋದಾದ್ರೆ 47.6 HP ಇದೆ at 9400 RPM. ಆ್ಯಂಡ್ ಟಾರ್ಕ್ ಬಗ್ಗೆ ಹೇಳೋದಾದ್ರೆ 43.5 Nm ಆಫ್ ಟಾರ್ಕ್ ಇದೆ 6700 RPM ಅಲ್ಲಿ. ಸೊ ಇಲ್ಲಿ ನೋಡ್ತಿರ್ಬೋದು ನಮಗೆ ಎಕ್ಸಾಸ್ಟ್ ಸಿಸ್ಟಮ್ ಇಲ್ಲಿದೆ. ಸೊ ಅಂಡರ್ ಬೆಲ್ಲಿ ಎಕ್ಸಾಸ್ಟು, ಸೈಡ್ ವೈಸ್ ಎಕ್ಸಾಸ್ಟ್ ಇದೆ. ಇನ್ನು ಫ್ರೇಮ್ ಬಗ್ಗೆ ಹೇಳೋದಾದ್ರೆ ನಮಗೆ ಡ್ಯೂಯಲ್ ಬೀಮ್ ಅಲ್ಯೂಮಿನಿಯಂ ಫ್ರೇಮ್ ಸಿಗುತ್ತೆ. ಫ್ರಂಟ್ ಅಲ್ಲಿ ನಮಗೆ 41 mm ಅಪ್ಸೈಡ್ ಡೌನ್ 4 ಕೋರ್ ಜೊತೆಗೆ ಅಡ್ಜಸ್ಟಬಲ್ ಪ್ರೀಲೋಡ್ ಮತ್ತೆ 120 mm ಆಫ್ ಟ್ರಾವೆಲಿಂಗ್ ಇದೆ. ರಿಯರ್ ಸಸ್ಪೆನ್ಷನ್ ಬಗ್ಗೆ ಹೇಳೋದಾದ್ರೆ ನಮಗೆ ಮೋನೋಶಾಕು ವಿತ್ ಅಡ್ಜಸ್ಟಬಲ್ ಪ್ರೀಲೋಡ್ ಮತ್ತೆ 130 mm ಆಫ್ ವೀಲ್ ಟ್ರಾವೆಲ್ ಇದೆ. ಫ್ರಂಟು ಮತ್ತು ರಿಯರ್ ಅಲ್ಲಿ ನಮಗೆ 2 ಡಿಸ್ಕ್ ಬ್ರೇಕ್ ವಿತ್ ABS ಸಿಗುತ್ತೆ. ಫ್ರಂಟ್ ಬ್ರೇಕ್ ಸೈಜ್ ಹೇಳೋದಾದ್ರೆ ನಮಗೆ 320 mm ರೊಟೇಟಿಂಗ್ ಡಿಸ್ಕ್ ಬೈಬ್ರೆ 4 ಪಿಸ್ಟನ್ ಒಂದು ರೇಡಿಯಲ್ ಕ್ಯಾಲಿಪರ್ ಇದೆ. ರಿಯರ್ ಅಲ್ಲಿ ನಮಗೆ 220 mm ಡಿಸ್ಕ್ ಬೈಬ್ರೆ ಸಿಂಗಲ್ ಪಿಸ್ಟನ್ ಕ್ಯಾಲಿ ಇದೆ. ಫ್ರಂಟ್ ವೀಲ್ ಸೈಜ್ ಬಂದು 17 ಇಂಚು ಮತ್ತೆ ರಿಯರ್ ವೀಲ್ ಸೈಜ್ ಬಂದು 17 ಇಂಚು. ಸೀಟ್ ಹೈಟ್ ನಮಗೆ 800 mm ಇದೆ. ಅಂಡ್ ಅದರ ಜೊತೆಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು ಟೋಟಲ್ ಆಗಿ 13 ಲೀಟರ್ಸ್. ನಾರ್ಮಲ್ ವೇಟ್ ಬಂದು 175 kgs ಇದೆ. ಸ್ಟ್ಯಾಂಡರ್ಡ್ ಫೀಚರ್ಸ್ ಅಲ್ಲಿ ನಮಗೆ LED ಹೆಡ್ಲೈಟ್ ಅಸೆಂಬ್ಲಿ ಸಿಗುತ್ತೆ. ಅದರ ಜೊತೆಗೆ ಇಂಜಿನ್ ಮ್ಯಾಪ್ಸ್, ಡ್ಯೂಯಲ್ ಚಾನಲ್ ABS ವಿತ್ ಆಂಟಿ ರೋಲ್ ಓವರ್ ಸಿಸ್ಟಮ್, ಟ್ರಾಕ್ಷನ್ ಕಂಟ್ರೋಲ್, 3 ರೈಡಿಂಗ್ ಮೋಡ್ಸ್. ಅದ್ರ ಜೊತೆಗೆ ನಮಗೆ 5 ಇಂಚ್ TFT ಇನ್ಸ್ಟ್ರೂಮೆಂಟ್ ಪ್ಯಾನಲ್ ಸಿಗುತ್ತೆ. ಅದರಲ್ಲಿ ನಮಗೆ ಮೆಟಲ್ ಬ್ರೇಡೆಡ್ ಬ್ರೇಕ್ ಹೌಸಸ್ ಮತ್ತೆ ಬ್ಯಾಕ್ ಲೀಟ್ ಹ್ಯಾಂಡಲ್ ಬಾರ್ ಕಂಟ್ರೋಲ್ಸ್. ಸೊ ಬನ್ನಿ ಈಗ ಪ್ರತಿಯೊಂದನ್ನ ನಾವು ಟೆಕ್ನಿಕಲ್ ಆಗಿ ನೋಡಿದ್ವಿ. ಗಾಡಿಯಲ್ಲಿ ಯಾವ ರೀತಿಯಾದಂಥ ಒಂದು ಫೀಲ್ ಇದೆ ಡೈಮೆನ್ಷನ್ ಅಲ್ಲಿ ಅಥವಾ ಸೀಟ್ ಹೈಟ್ ಆಗಿರ್ಬೋದು, ಫಿಸಿಕಲ್ ಓವರ್ ವ್ಯೂ, ರೈಡಿಂಗ್ ಡೈನಾಮಿಕ್ಸ್ ಯಾವ ರೀತಿ ಆಗಿದೆ ಅಂತ ನೋಡೋಣ. ಸೊ ನಾನು ಆಗ್ಲೇ ಹೇಳ್ದಂಗೆ ಇದು ರೇಸಿಂಗ್ ಡೈನಾಮಿಕ್ಸ್ ರೇಸಿಂಗ್ ಎಡಿಷನ್ ಗಾಡಿ. ಇಲ್ಲಿ ನಮಗೆ ಫ್ರಂಟ್ ಅಲ್ಲಿ ಮತ್ತೆ ಪರ್ಪಲ್ ಮತ್ತೆ ರೆಡ್ ಕಲರ್ ಥೀಮ್ ಅಲ್ಲಿ ನಮಗೆ ಸ್ಟಿಕ್ಕರಿಂಗ್ ಸಿಗಿದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ನಮಗೆ Aprilia ಲೋಗೋ. ಇದು ಸ್ಟ್ಯಾಂಡರ್ಡ್ ಎಡಿಷನ್ ಅಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಲೋಗೋಸ್ ಇಲ್ಲ, ಪ್ಲೇನ್ ಅಂಡ್ ನೀಟ್ ಅಂಡ್ ಡಿಸೈನ್ ಇದೆ. ಅಂದ್ರೆ ಫೋಲ್ಡಬಲ್ ಮಿರರ್ಸ್, ಈ ರೀತಿ ನಾವು ಮಿರರ್ಸ್ನ ಫೋಲ್ಡ್ ಮಾಡ್ಬೋದು. ಸೊ ಮಿರರ್ ಅಡ್ಜಸ್ಟ್ಮೆಂಟು, ಮಿರರ್ ವ್ಯೂ ಯಾವ ರೀತಿ ಆಗಿದೆ ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಬಂದು ಹೆಡ್ ಲ್ಯಾಂಪ್ ಇದೆ ಮತ್ತು LED DRLs ಏನಿದೆ ಇದರಲ್ಲೇ ಇಂಟಿಗ್ರೇಟೆಡ್ ಆಗಿದೆ. ಇಲ್ಲಿ ನಮಗೆ ನಂಬರ್ ಪ್ಲೇಟ್ಗೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಆಗಲೇ ತಿಳಿಸ್ಕೊಂಡಂಗೆ ತುಂಬಾ ವೈಡ್ ಆದಂಥ ಒಂದು ಡಿಸ್ಕ್ ಬ್ರೇಕ್ಸ್ ಇದೆ. ಸೊ ಸೈಡ್ ಪ್ರೊಫೈಲಿಂದ ನೋಡೋದಾದ್ರೆ ಇಲ್ಲಿ ನಮಗೆ ಈ ರೀತಿಯಾದಂಥ ಒಂದು A ಡಿಸೈನ್ ಬರುತ್ತೆ. RS ಲೋಗೋ ಇದೆ. ಏರೋಡೈನಾಮಿಕ್ಸ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮ್ ಇದೆ. ಸೊ ಕ್ವಾಲಿಟಿ ಅಂತ ಹೇಳಿರ್ಬೋದು, ಫಿಟ್ ಆ್ಯಂಡ್ ಫಿನಿಶ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ರಿಯರಲ್ಲಿ ಕೂಡ ನಮಗೆ ABS ಸಿಗುತ್ತೆ. ಆ್ಯಂಡ್ ಟ್ರಾಕ್ಷನ್ ಕಂಟ್ರೋಲ್ ಸಹ 3 ಲೆವೆಲ್ಸಲ್ಲಿ ಕಂಟ್ರೋಲ್ ಮಾಡ್ಬೋದು ನಾವು. ಸೊ 3 ಲೆವೆಲ್ ಟ್ರಾಕ್ಷನ್ ಕಂಟ್ರೋಲ್ ನಮಗೆ ಇದರಲ್ಲಿ ಸಿಗುತ್ತೆ. ಇನ್ನು ಟೇಲ್ ಪೊಸಿಷನ್ ಬಂದರೆ ಈ ರೀತಿಯಾದಂಥ ನಮಗೆ ರಿಯರ್ ಟೇಲ್ ಲ್ಯಾಂಪ್ ಸಿಗುತ್ತೆ. ಅದರ ಜೊತೆಗೆ ಇಲ್ಲಿ LED ಇಂಡಿಕೇಟರ್ಸು ಮತ್ತು ಒಂದು ರಿಫ್ಲೆಕ್ಟರು, ನಂಬರ್ ಪ್ಲೇಟ್ ಡಿಸೈನು, ಇಲ್ಲಿ ಕೂಡ ಒಂದು ಪ್ರೊಟೆಕ್ಷನ್ನ ಕೊಟ್ಟಿದ್ದಾರೆ.
ಸೈಟಿ ರಿಯರ್ ಸ್ಪೇಸ್ಡ್ ಫುಟ್ ಪ್ಯಾಕ್ಸ್ ಇದೆ. ತುಂಬಾ ಚಿಸಲ್ ಟ್ಯಾಂಕ್, ಡಿಸೈನ್ ಫ್ಲೋಗೆ ತುಂಬಾನೇ ಮ್ಯಾಚ್ ಆಗುತ್ತೆ. ಸೀಟ್ ಕಂಫರ್ಟ್ ತುಂಬಾನೇ ಚೆನ್ನಾಗಿದೆ. ಸ್ಪೋರ್ಟ್ಸ್ ಮಷಿನ್ ಆಗಿರೋದ್ರಿಂದ ಹಿಂದ್ಗಡೆ ಒಂದ್ ಸ್ವಲ್ಪ ಕುತ್ಕೊಳ್ಳೋರಿಗೆ ಪಿಲಿಯನ್ಗೆ ಕಂಫರ್ಟ್ ಸ್ವಲ್ಪ ಕಡಿಮೆ, ಬಟ್ ನಾವು ರೈಡರ್ಸ್ಗೆ ತುಂಬಾನೇ ಒಂದು ಸ್ಪೇಷಿಯಸ್ ಇದೆ ಅಂಡ್ ತುಂಬಾನೇ ಒಂದು ಸಪೋರ್ಟ್ ಇದೆ. ಇವಾಗ ಇಗ್ನಿಷನ್ ಆನ್ ಆಗಿದೆ. ನಮಗೆ LED ರಿಯರ್ ನ ಒಂದು ಶೇಪ್ ಇದೆ. ಸೊ ಈ ರೀತಿಯಾದಂತ ಒಂದು ಶೇಪ್ ಅಲ್ಲಿ ನಮಗೆ LED DRLs ಇದೆ. ಗಾಡಿ ಆನ್ ಮಾಡಿದ ತಕ್ಷಣ ನಮಗೆ ಹೆಡ್ ಲ್ಯಾಂಪ್ಸ್ ಕೂಡ ಆನ್ ಆಗುತ್ತೆ. ಸೊ ಲೋ ಬೀಮು ಹೈ ಬೀಮು ಕಂಪ್ಲೀಟ್ ಆಗಿ ಒಂದು LED ಸೆಟಪ್ ಆಗಿದೆ. ಇಲ್ಲಿ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಸಿಗುತ್ತೆ. ಇದರಲ್ಲಿ 3 ಟ್ರಾಕ್ಷನ್ ಮೋಡ್ಸ್ ಇದೆ. ಸೊ ಟ್ರಾಕ್ಷನ್ ಮೋಡ್ಸ್ ಯಾವ ರೀತಿ ಚೇಂಜ್ ಮಾಡ್ಕೋಬಹುದು, ಅದರ ಜೊತೆಗೆ ಕನೆಕ್ಟಿವಿಟಿ ಫೀಚರ್ಸ್, ಮ್ಯಾಪ್ ಫೀಚರ್ಸ್, ಮತ್ತೆ ಗಾಡಿಯ ಸ್ಪೀಡೋಮೀಟರ್, ಟ್ಯಾಕೋಮೀಟರ್ ಯಾವ ರೀತಿ ಆಗಿದೆ, ಏನೇನೆಲ್ಲ ಫೀಚರ್ಸ್ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅಂಡ್ ಇದ್ರ ಜೊತೆಗೆ ನಾವು ಇದರಲ್ಲಿ ನಮಗೆ 3 ರೈಡಿಂಗ್ ಮೋಡ್ ಸಿಗುತ್ತೆ. ಸೊ ಫಸ್ಟ್ ಬಂದು ಸ್ಪೋರ್ಟ್ಸ್, ಒಂದು ನಾರ್ಮಲ್, ಅದ್ರ ಜೊತೆಗೆ ಒಂದು ರೇನ್ ಮೋಡ್ ಸಿಗುತ್ತೆ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಯಾವ ರೀತಿಯಾಗಿ ಮೋಡ್ಸ್ ನ ಆಪರೇಟ್ ಮಾಡ್ಬೋದು ಅಂತ. ನಮಗೆ ಸ್ಟ್ಯಾಂಡರ್ಡ್ ಆದಂತ ಕೀ ಸಿಗುತ್ತೆ. ಸೊ ಇದು ನೋಡ್ತಿರ್ಬೋದು ನೀವು ಕೀ ಯಾವ ರೀತಿ ಆಗಿದೆ ಅಂತ. ಸೊ ಬನ್ನಿ ಈಗ ಬಂದು ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಆನ್ ಮಾಡೋಣ. ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಆನ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾದಂಥ ಒಂದು ಏಪ್ರಿಲಿಯಾ ಲೋಗೋ, ಅದ್ರ ಜೊತೆಗೆ ಇಲ್ಲಿ ನಮಗೆ ಬೇರೆ ಬೇರೆ ರೀತಿಯಾದಂಥ ಮೋಡ್ಸ್ ಇದೆ. ಫ್ಯೂಲ್ ಇಂಡಿಕೇಟರ್ ಇದೆ, ಇಲ್ಲಿ ಫ್ಯೂಲ್ ಎಷ್ಟಿದೆ, ಅದ್ರ ಜೊತೆಗೆ ಮೇಲೆ ಸ್ಪೋರ್ಟ್ಸ್ ಮೋಡು, ಇಲ್ಲಿ ATC ಅಂದ್ರೆ ಇದು ಟ್ರಾಕ್ಷನ್ ಕಂಟ್ರೋಲ್. 3 ಮೋಡ್ಸ್ ಆಫ್ ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ. ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್. ಟ್ಯಾಕೋಮೀಟರ್, ಅದ್ರ ಜೊತೆಗೆ ಸ್ಪೀಡೋಮೀಟರ್, ಇಂಜಿನ್ ಟೆಂಪರೇಚರ್, ಇಲ್ಲಿ ಸೈಡ್ ಸ್ಟ್ಯಾಂಡ್ ಅಪ್ಲೈ ಆಗಿದೆ ಅಥವಾ ಇಲ್ಲ ಅಂತ ನಮಗೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ಬಂದು ಟೆಂಪರೇಚರ್, ಅದ್ರ ಜೊತೆಗೆ ಕ್ಲಾಕ್ ಇದೆ. ಇಲ್ಲಿ ಬಂದು ನಮಗೆ RPM ಅಂದ್ರೆ ಟ್ಯಾಕೋಮೀಟರ್, ಇಲ್ಲಿ ನಮಗೆ ಸ್ಪೀಡೋಮೀಟರ್ ಸಿಗುತ್ತೆ. ಸೊ ಇನ್ನು ಸೈಡ್ ABS ನ ಒಂದು ಇಂಡಿಕೇಟರ್, ಕೆಳಗಡೆ ಒಂದು ಹೆಡ್ ಲ್ಯಾಂಪ್, ನ್ಯೂಟ್ರಲ್ ಮತ್ತೆ ಫ್ಯೂಲ್ ಪಂಪ್ ನ ಒಂದು ಇಂಡಿಕೇಟರ್ ಇದೆ. ಗಾಡಿ ಸ್ಟಾರ್ಟ್ ಮಾಡಬೇಕಾದ್ರೆ ನಮಗೆ ರೈಟ್ ಸೈಡ್ ಅಲ್ಲಿ ಒಂದು ಇಗ್ನಿಷನ್ ಆನ್ ಮತ್ತೆ ಇಂಜಿನ್ ಕಿಲ್ ಬಟನ್, ಇದು ಮೋಡ್ ಸೆಲೆಕ್ಷನ್ ಬಟನ್. 3 ಮೋಡ್ ಸಿಗುತ್ತೆ, ಸ್ಪೋರ್ಟ್ಸ್ ಮೋಡ್, ಎಕೋ ಮೋಡ್ ಮತ್ತೆ ರೈನ್ ಮೋಡ್. ನ್ಯಾವಿಗೇಷನ್ಸ್ ಬಟನ್ ಇದೆ. ATC 1 ಅಂದ್ರೆ ಲೀಸ್ಟ್ ಲೆವೆಲ್, ATC 2 ಅಂದ್ರೆ ಮತ್ತೆ 3 ಅಂದ್ರೆ ಮಿಡ್ ಮತ್ತೆ ಹೈಯರ್ ವೇರಿಯಂಟ್. ಸೊ ಇಲ್ಲಿ ನಾವು ಲೆಫ್ಟ್ ಟು ರೈಟ್ ಬಟನ್ ಆಕ್ಸೆಸ್ ಮಾಡಬಹುದು. ಸೊ ಲೆಫ್ಟ್ ರೈಟ್ ಬಟನ್ ಆಕ್ಸೆಸ್ ಮಾಡಿದಾಗ ನಾವು ಗಾಡಿಯ ಒಂದು ಕನೆಕ್ಟಿವಿಟಿನ ನೋಡಬಹುದು. ಸೊ ಯಾವ್ದೆಲ್ಲ ನಾವು ಫೋನ್ ನ ಕನೆಕ್ಟ್ ಮಾಡಿದಾಗ ಇದ್ರಲ್ಲಿ ನಮಗೆ ಮ್ಯಾಪ್ಸ್ ಕೂಡ ಡಿಸ್ಪ್ಲೇ ಆಗುತ್ತೆ. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಫೋನ್ಸ್ ಕನೆಕ್ಟ್ ಆಗಿಲ್ಲ. ಸೊ ಇಲ್ಲಿ ನೋ ಫೋನ್ ಕನೆಕ್ಟೆಡ್ ಅಂತ ತೋರಿಸ್ತಾ ಇದೆ. ಇನ್ನು ಮತ್ತೆ ಪ್ರೆಸ್ ಮಾಡಿದಾಗ ನಮಗೆ ಇಲ್ಲಿ ಮ್ಯೂಸಿಕ್ನ ಒಂದು ಕಂಟ್ರೋಲು, ಮತ್ತೆ ಪ್ರೆಸ್ ಮಾಡಿದಾಗ ನಮಗೆ ಇಲ್ಲಿ ಗಾಡಿ ಎಷ್ಟು ಓಡಿದೆ ಆ್ಯಂಡ್ ಟೆಂಪ್ರೇಚರ್ ಎಷ್ಟಿದೆ, ಬ್ಯಾಟ್ರಿ ವೋಲ್ಟೇಜ್ ಎಷ್ಟಿದೆ, ಫ್ಯೂಲ್ ಇಂಡಿಕೇಟರು, ಟ್ರಿಪ್ ಮೀಟರ್ ಸಿಗುತ್ತೆ. ಸೊ ಫಸ್ಟ್ ಇಂಡಿವಿಜುವಲ್ ಆಗಿ ಟ್ರಿಪ್ ಮೀಟರ್ ನಾವು ಸೆಟ್ ಮಾಡ್ಬೋದು. A ಮತ್ತು B 2 ಟ್ರಿಪ್ ಮೀಟರ್ಸ್ ಇದೆ. ಸೊ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ಓಡಿದೆ, ಅದ್ರ ಜೊತೆಗೆ ಫ್ಯೂಲ್ ಎಫಿಷಿಯನ್ಸಿ ಕೂಡ ಇಲ್ಲಿ ತೋರಿಸುತ್ತೆ. ಸೊ ಕರೆಂಟ್ಲಿ ಇದು ತೋರಿಸ್ತಾ ಇರೋದು 12.4 ಕಿಲೋಮೀಟರ್. ಸೊ ಬಟ್ ಯೂಶುವಲಿ ಇಷ್ಟಿರಲ್ಲ. ಒಂದು ಐಡಿಯಲ್ ಆಗಿ ರನ್ ಮಾಡಿದಾಗ, ರಿಸೆಟ್ ಮಾಡಿ ಕರೆಕ್ಟಾಗಿ ನಾವು ಓಡಿಸಿದಾಗ ನಮಗೆ ಇಲ್ಲಿ ಆಕ್ಚುಯಲ್ ಫ್ಯೂಲ್ ಎಫಿಷಿಯನ್ಸಿ ಕೂಡ ತೋರಿಸುತ್ತೆ. ಸೊ ಸೀಟಿಂಗ್ ಕಂಫರ್ಟ್ ಬಗ್ಗೆ ಹೇಳೋದಾದ್ರೆ, ಸೊ ರೈಡರ್ಗೆ ಒಂದು ತುಂಬಾ ಒಂದು ಕಂಫರ್ಟಬಲ್ ಆದಂಥ ಸೀಟಿಂಗ್ ಪೊಸಿಷನ್, ರೈಡಿಂಗ್ ಪೊಸಿಷನ್ ಅಂತ ಏನಿಲ್ಲ. ಸೊ ಒಂದು ಆರಾಮಾಗಿ ನಾವು ಯೂಸ್ ಕೂಡ ಮಾಡ್ಬೋದು. ಯಾವುದೇ ರೀತಿ ಆದಂಥ ಸ್ಪೋರ್ಟ್ಸ್ ಬೈಕ್ ಅಂದ ತಕ್ಷಣ ನಮಗೆ ಒಂದು ತಲೆಯಲ್ಲಿ ಏನು ಬರುತ್ತೆ, ತುಂಬಾ ಒಂದು ಲೋ ಸೆಟ್ ಹ್ಯಾಂಡಲ್ ಬರ್ತದೆ. ಬಟ್ ಇಲ್ಲಿ ನಮಗೆ ನಾರ್ಮಲ್ ಆಗಿ ಅನಿಸುತ್ತೆ, ಯಾವುದೇ ರೀತಿಯಾಗಿ ಏನು ಪ್ರಾಬ್ಲಮ್ಸ್ ಇಲ್ಲ. ಸೊ ಇನ್ನು ಮ್ಯಾನ್ಯುವಲ್ ಆಗಿರ್ಬೋದು, ಅಥವಾ ವೇಟ್ ಡಿಸ್ಟ್ರಿಬ್ಯೂಷನ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಟೂಪೆಕ್ಸ್ ಬಗ್ಗೆ ಮಾತಾಡೋದಂದ್ರೆ ಲೈಟ್ಲಿ ರಿಯರ್ ಸೈಡ್ ಟೂಪೆಕ್ಸ್ ಇದೆ. ಸೊ ಓವರಾಲ್ ಕಂಫರ್ಟ್ ಆಗಿರ್ಬೋದು, ಇದಾಗಿರ್ಬೋದು, ನಮಗೆ ಯಾವುದೇ ರೀತಿಯಾಗಿ ಅಗ್ರೆಸಿವ್ನೆಸ್ ಅನಿಸಲ್ಲ. ತುಂಬಾ ಒಂದು ಪ್ಲಾಂಟೆಡ್ ರೈಡಿಂಗ್ ಪೊಸಿಷನ್. ಗೇರಿಂಗ್ ರೇಷಿಯೋ ಬಗ್ಗೆ ಸಡನ್ನಾಗಿ ಏನು ಕಮೆಂಟ್ ಮಾಡೋಕ್ಕಾಗಲ್ಲ. ನಾವು ಫಸ್ಟ್ ಒಂದು ರೈಡ್ ಮಾಡಿದಾಗ ತಕ್ಷಣ ಗೊತ್ತಾಗುತ್ತೆ ಗೇರಿಂಗ್. ಸೊ ಒಂದು ಫಸ್ಟ್ ಓವರಾಲ್ ಇಂಪ್ರೆಷನ್ ಬಂದು ಗಾಡಿಯಲ್ಲಿ ಎಕ್ಸೈಟ್ಮೆಂಟ್ ಆಗಿದೆ. ಆದಷ್ಟು ಬೇಗ ನಾವು ಎಕ್ಸ್ಪ್ಲೋರ್ ಕೂಡ ಮಾಡೋಣ. ಇನ್ನು ರೈಡರ್ ಸೈಡ್ ಇಂದ ವ್ಯೂ ನೋಡೋದಾದ್ರೆ ಈ ರೀತಿ ನಮಗೆ ಕಾಣಿಸುತ್ತೆ. ಸ್ಲಿಪ್ಪರ್ ಖರ್ಚು ಮತ್ತೆ ಕ್ವಿಕ್ ಶಿಫ್ಟರ್ ಆಕ್ಸೆಸರೀಸ್ ಅಲ್ಲಿ ಸಿಗುತ್ತೆ. ಓವರಾಲ್ ಒಂದು ಡೈನಾಮಿಕ್ಸ್ ತುಂಬಾನೇ ಇಷ್ಟ ಆಯಿತು ನನಗೆ. ಆದಷ್ಟು ಬೇಗ ಒಂದು ರೋಡ್ ಅಲ್ಲಿ ತಗೊಂಡು ಇದರ ಒಂದು ಪರ್ಫಾರ್ಮೆನ್ಸ್ ಏನಿದೆ ಅಂತ ನೋಡೋಣ. ಟ್ರಿಪಿಕಲಿ ಈ ಗಾಡಿನ ನಾವು ಟ್ರ್ಯಾಕ್ ಮಷಿನ್ ಅಂತ ಕರಿತೀವಿ. ಇಂಡಿಯನ್ ರೋಡ್ಸ್ಗೆ ಏಪ್ರಿಲ್ ಅವರಿಂದ ಒಂದು ಪ್ರಾಮಿಸಿಂಗ್ ಆದಂತ ಒಂದು ಎಡಿಷನ್ ಬಂದಿದೆ. ನೀವು ಫಾಲ್ಕನ್ ಮೊಬೈಲ್ಸ್ ನ ವಿಸಿಟ್ ಮಾಡ್ಕೊಳ್ಬಹುದು. ಟೆಸ್ಟೆಡ್ ಸದ್ಯಕ್ಕಿಲ್ಲ, ಆದಷ್ಟು ಬೇಗ ಬರುತ್ತೆ. ಸೊ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅಂಡ್ ನಿಮ್ಗೆ ಏನಾದರೂ ಇದನ್ನ ತಗೊಳ್ಬೇಕಂದ್ರೆ ನೀವು ಬುಕಿಂಗ್ ಕೂಡ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಈ ವಿಡಿಯೋ ನೋಡೋದಕ್ಕೆ. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲ ಜೊತೆ ಸಿಗ್ತೀನಿ. ತುಂಬಾ ಧನ್ಯವಾದಗಳು.